ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಚಿನ್ನ ಅಂದರೆ ಮಹಿಳೆಯರಿಗಷ್ಟೇ ಅಲ್ಲ, ಪುರುಷರಿಗೂ ಕೂಡ ಇಷ್ಟವಾದಂಥ ಲೋಹ. ಬೆಲೆ ಏರಿಕೆಯಾಗಲಿ ಇಳಿಕೆಯಾಗಲಿ ಖರೀದಿಯಂತೂ ಜೋರಾಗೇ ಇರುತ್ತೆ. ಅದರಲ್ಲೂ ಈ ಹಬ್ಬ ಹರಿದಿನ, ಮದುವೆ, ಶುಭ ಸಮಾರಂಭಗಳಲ್ಲಿ ಈ ಗೋಲ್ಡ್ ಪರ್ಚೇಸ್ ಅಂತೂ ಭರ್ಜರಿಯಾಗೇ ಇರುತ್ತೆ. ಈಗಾಗಲೇ ಮದುವೆ ಸೀಸನ್ ಕೂಡ ಶುರುವಾಗಿದೆ. ಅಂಗಡಿಗಳಲ್ಲಿ ಗ್ರಾಹಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆದರೆ ಜಾಗತಿಕ ಮಾರುಕಟ್ಟೆಯಿಂದ ಹಿಡಿದು ಕಡು ಬಡವನ ಮನೆಯಲ್ಲೂ ಕೂಡ ಚಿನ್ನ ಅನ್ನೋದು ಇದ್ದೇ ಇರುತ್ತೆ. ಒಡವೆಯಾಗಿ ಅಷ್ಟೇ ಯಾಕೆ, ಆಪತ್ಕಾಲದ ಬಂಧುವು ಕೂಡ ಆಗಿದೆ. ಇಷ್ಟೇ ಅಲ್ಲ, ಆಭರಣ ವ್ಯಾಪಾರ ಏನಿದೆ ಭಾರತದ ಆರ್ಥಿಕತೆಯ ಒಂದು ಪ್ರಮುಖ ಆಧಾರ ಸ್ತಂಭ ಅಂತಾನೆ ಹೇಳ್ಬೋದು. ಆದ್ರೀಗ ಬಂಗಾರ ಅಂದ್ರೇನೆ ಬಲು ಭಾರ, ಈ ರೀತಿ ಹೇಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಿನದಿಂದ ದಿನಕ್ಕೆ ಈ ಬಂಗಾರದ ಬೆಲೆ ಏನಿದೆ ಗಗನಕ್ಕೆ ಏರ್ತಾನೇ ಇದೆ. ಹೊಸ ವರ್ಷಕ್ಕೆ ಬಂಗಾರ ಖರೀದಿಸೋದು ಒಂದು ರೀತಿ ಹೇಗಾಗಿದೆ ಅಂದರೆ ದೂರದ ಮಾತು ಅಂತಾನೆ ಹೇಳ್ಬೋದು. ಇನ್ನು ಬೆಳ್ಳಿ ಕೂಡ 2 ಲಕ್ಷದ ಗಡಿಯನ್ನು ದಾಟಿದೆ. ಗೋಲ್ಡ್ ಪ್ರಿಯರೇನಿದ್ದಾರೆ, ಚಿನ್ನ ಮತ್ತು ಬೆಳ್ಳಿ ಖರೀದಿಸೋಕೆ ಈಗೇನು ಮಾಡಬೇಕು, ಮೀನಮೇಷವನ್ನು ಎಣಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿನ್ನದ ಬೆಲೆ ಈ ಹಿಂದಿನ ಎಲ್ಲ ಬೆಲೆಯನ್ನು ಬ್ರೇಕ್ ಮಾಡಿ ಹೊಸ ದಾಖಲೆಯನ್ನು ಬರೆದಿದೆ ವೀಕ್ಷಕರೇ. ಹೌದು, ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಈ ಗೋಲ್ಡ್ ರೇಟ್ ಏರಿಕೆಯಾಗಿದೆ. ಇವತ್ತು ಒಂದೇ ದಿನ, ಇಂದು ಒಂದೇ ದಿನಕ್ಕೆ 2400 ರೂಪಾಯಿ ಏರಿಕೆಯಾಗಿದೆ. ಈ ರೀತಿ ಏರಿಕೆಯಾಗೋ ಮೂಲಕ ಆಭರಣ ಪ್ರಿಯರಿಗೆ ಶಾಕ್ ನೀಡಿದೆ ಅಂತಲೇ ಹೇಳ್ಬೋದು. ಬರೋಬ್ಬರಿ 1 ಗ್ರಾಮ್ ಚಿನ್ನದ ಬೆಲೆ 13,855 ರೂಪಾಯಿ. ಹೌದು, 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ ಏನಿದೆ ಇದೀಗ 13,855 ರೂಪಾಯಿ ಆಗಿದೆ. ಹಾಗಿದ್ರೆ 10 ಗ್ರಾಮ್ಗೆ ಎಷ್ಟಾಗುತ್ತೆ? 10 ಗ್ರಾಮ್ಗೆ 1,38,550 ರೂಪಾಯಿ ಆಯಿತು. ಇನ್ನು 22 ಕ್ಯಾರೆಟ್ ಗೋಲ್ಡ್ ರೇಟನ್ನು ನೋಡೋಣ. 1 ಗ್ರಾಮ್ 22 ಕ್ಯಾರೆಟ್ ಗೋಲ್ಡ್ ಏನಿದೆ ಅದು 12,700 ರೂಪಾಯಿ ಆಗುತ್ತೆ. ಅಂದರೆ 10 ಗ್ರಾಮ್ಗೆ 1,27,000 ರೂಪಾಯಿ ಆಯಿತು. ಈ ಚಿನ್ನದ ಬೆಲೆ ಏರಿಕೆ ಒಂದು ಕಡೆ ಆದರೆ, ಈ ಮತ್ತೊಂದು ಕಡೆ ಬೆಳ್ಳಿ ಕೂಡ ಇವತ್ತು ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಹಾಗಿದ್ರೆ ಬೆಳ್ಳಿ ರೇಟ್ ಎಷ್ಟಾಯಿತು? 1 kg ಬೆಳ್ಳಿಗೆ 2,23,000 ರೂಪಾಯಿ ಆಗಿದೆ. ಆದರೆ ನೀವು ಒಂದು ವೇಳೆ ಈ ಗೋಲ್ಡ್ ಶಾಪ್ಗೆ ಹೋಗಿ ಆಭರಣವನ್ನು ಖರೀದಿ ಮಾಡಿದಾಗ ಈ ಬೆಲೆ ಏನಿದೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ಬೋದು. ಯಾಕಪ್ಪ ಈ ರೀತಿ ವ್ಯತ್ಯಾಸ ಆಗುತ್ತೆ? ಯಾಕೆ ಅಂದರೆ ಇದರಲ್ಲಿ GST ಸೇರಿರೋದಿಲ್ಲ. ಹೀಗಾಗಿ ನೀವು ಖರೀದಿಸುವಂಥ ಆಭರಣದ ಮೇಲೆ ಅದರ ಬೆಲೆಯಲ್ಲಿ ವ್ಯತ್ಯಾಸ ಆಗೋದು ಕಾಮನ್. ಇನ್ನು ಇತ್ತೀಚೆಗೆ ಚಿನ್ನದ ಬೆಲೆ ಏನಿದೆ ನಿರಂತರವಾಗಿ ಏರಿಕೆ ಆಗ್ತಾನೆ ಹೋಗ್ತಿದೆ. ಅಕ್ಟೋಬರ್ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡಿತ್ತು. ಆದ್ರೀಗ ಮತ್ತೆ ಗೋಲ್ಡ್ ರೇಟ್ ಗಗನಕ್ಕೇರಿದೆ. ಈ ಚಿನ್ನ ಹಾಗೂ ಬೆಳ್ಳಿ ರೇಟ್ ಏರಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಜೊತೆಗೆ ಅಮೆರಿಕ ಮತ್ತು ವೆನೆಜುವೆಲಾ ನಡುವಿನ ಈ ಉದ್ವಿಗ್ನತೆ, ಇದಿಷ್ಟೇ ಅಲ್ಲ, ಡಾಲರ್ ಕುಸಿತ ಕೂಡ ಈ ಚಿನ್ನದ ಬೆಲೆ ಏರಿಕೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದಿಷ್ಟೇ ಅಲ್ಲ, ಈ ಗೋಲ್ಡ್ ರೇಟ್ನಲ್ಲಿ ನಿರಂತರ ಏರಿಳಿತ ಆಗೋದಕ್ಕೆ ಕೆಲವೊಂದಿಷ್ಟು ಪ್ರಮುಖ ಕಾರಣಗಳು ಕೂಡ ಇವೆ. ಹೌದಪ್ಪ, ಹಾಗಿದೆ ಆ ಕಾರಣಗಳು ಯಾವುವು? ಅದರಲ್ಲಿ ಕೆಲವೊಂದಿಷ್ಟು ಪ್ರಮುಖವಾದವು ಅಂದರೆ ಈ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆ. ಇದು ಕೂಡ ಚಿನ್ನದ ಬೆಲೆ ಮೇಲೆ ಪ್ರಭಾವ ಬೀರುವಂಥ ಅಂಶಗಳಲ್ಲಿ ಪ್ರಮುಖವಾದದ್ದು. ಯಾಕಂದರೆ ಭೌಗೋಳಿಕ ರಾಜಕೀಯ ಸ್ಥಿತಿ ಬಂಗಾರದ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ. ಫಾರ್ ಎಕ್ಸಾಂಪಲ್, ಉಕ್ರೇನ್ ಶಾಂತಿ ಮಾತುಕತೆ ವಿಫಲವಾಗುವಂಥ ಸಾಧ್ಯತೆ ಇತ್ತೀಚೆಗೆ ನಮಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ರಷ್ಯಾ ಇಂಧನ ವಲಯದ ಮೇಲೆ US ಹೊಸ ನಿರ್ಬಂಧಗಳನ್ನು ಹೇರುತ್ತೆ ಅನ್ನೋ ಸುದ್ದಿ, ಈ ಎಲ್ಲ ಸುದ್ದಿಗಳು ಕೂಡ ಚಿನ್ನದ ಬೆಲೆ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ಹೂಡಿಕೆದಾರರು, ಈ ಇನ್ವೆಸ್ಟರ್ಸ್ ಏನಿದ್ದಾರೆ, ತಕ್ಷಣದ ಲಾಭವನ್ನು ಬಿಟ್ಟು ಗೋಲ್ಡ್ನಂತಹ ಸುರಕ್ಷಿತ ಅಂದರೆ ಸೆಕ್ಯೂರ್ ಹೂಡಿಕೆ ಕಡೆ ಹೆಚ್ಚು ಮುಖವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬಂಗಾರದ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಇನ್ನು ಎರಡನೇದಾಗಿ ಕೇಂದ್ರ ಬ್ಯಾಂಕ್ಗಳು ಮತ್ತು ಈ ಹೂಡಿಕೆದಾರರಿಂದ ಹೆಚ್ಚಾಗ್ತಿರೋ ಬೇಡಿಕೆ. ಹೌದು, ಈ ವರ್ಷ ಕೇಂದ್ರ ಬ್ಯಾಂಕ್ 900ರಿಂದ 950 ಮೆಟ್ರಿಕ್ ಟನ್ ಗೋಲ್ಡ್ ಖರೀದಿಸಲಿದೆ ಅನ್ನೋ ನಿರೀಕ್ಷೆ ಇದೆ ಅಂತ ತಜ್ಞರು ಹೇಳ್ತಿದ್ದಾರೆ.
ಹೂಡಿಕೆದಾರರು ಮತ್ತು ಕೇಂದ್ರ ಬ್ಯಾಂಕುಗಳು ಚಿನ್ನವನ್ನು ತಮ್ಮ ಪೋರ್ಟ್ಫೋಲಿಯೋಗಳಲ್ಲಿ ಪ್ರಮುಖ ಹೂಡಿಕೆ ಅಂತ ಪರಿಗಣಿಸ್ತಾರೆ. ಇದು ಕೂಡ ಒಂದು ಕಡೆ ನೋಡ್ತಾ ಹೋದರೆ ರೇಟ್ ಹೆಚ್ಚಾಗೋಕೆ ಕಾರಣ ಅಂತ ಹೇಳ್ಬೋದು. ಸೊ ಈಗ ಇತ್ತೀಚೆಗೆ ಚಿನ್ನವನ್ನು ಖರೀದಿಸೋದಿರಲಿ, ಚಿನ್ನದ ಬಗ್ಗೆ ಯೋಚನೆ ಮಾಡೋಕ್ಕೂ ಒಂದು ರೀತಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲದೆ ಈ ಹೊಸ ವರ್ಷದ ಆಗಮನದಲ್ಲಿ ಚಿನ್ನ ಖರೀದಿಸಬೇಕು ಅಂತ ಖುಷಿಯಾದವರಿಗೆ ಇದು ಒಂದು ರೀತಿ ಶಾಕಿಂಗ್ ವಿಚಾರ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಚಿನ್ನ ಅಂದರೆ ಮಹಿಳೆಯರಿಗಷ್ಟೇ ಅಲ್ಲ, ಪುರುಷರಿಗೂ ಕೂಡ ಇಷ್ಟವಾದಂಥ ಲೋಹ. ಬೆಲೆ ಏರಿಕೆಯಾಗಲಿ ಇಳಿಕೆಯಾಗಲಿ ಖರೀದಿಯಂತೂ ಜೋರಾಗೇ ಇರುತ್ತೆ. ಅದರಲ್ಲೂ ಈ ಹಬ್ಬ ಹರಿದಿನ, ಮದುವೆ, ಶುಭ ಸಮಾರಂಭಗಳಲ್ಲಿ ಈ ಗೋಲ್ಡ್ ಪರ್ಚೇಸ್ ಅಂತೂ ಭರ್ಜರಿಯಾಗೇ ಇರುತ್ತೆ. ಈಗಾಗಲೇ ಮದುವೆ ಸೀಸನ್ ಕೂಡ ಶುರುವಾಗಿದೆ. ಅಂಗಡಿಗಳಲ್ಲಿ ಗ್ರಾಹಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆದರೆ ಜಾಗತಿಕ ಮಾರುಕಟ್ಟೆಯಿಂದ ಹಿಡಿದು ಕಡು ಬಡವನ ಮನೆಯಲ್ಲೂ ಕೂಡ ಚಿನ್ನ ಅನ್ನೋದು ಇದ್ದೇ ಇರುತ್ತೆ. ಒಡವೆಯಾಗಿ ಅಷ್ಟೇ ಯಾಕೆ, ಆಪತ್ಕಾಲದ ಬಂಧುವು ಕೂಡ ಆಗಿದೆ. ಇಷ್ಟೇ ಅಲ್ಲ, ಆಭರಣ ವ್ಯಾಪಾರ ಏನಿದೆ ಭಾರತದ ಆರ್ಥಿಕತೆಯ ಒಂದು ಪ್ರಮುಖ ಆಧಾರ ಸ್ತಂಭ ಅಂತಲೇ ಹೇಳ್ಬೋದು. ಆದ್ರೀಗ ಬಂಗಾರ ಅಂದ್ರೇನೆ ಬಲು ಭಾರ, ಈ ರೀತಿ ಹೇಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಿನದಿಂದ ದಿನಕ್ಕೆ ಈ ಬಂಗಾರದ ಬೆಲೆ ಏನಿದೆ ಗಗನಕ್ಕೆ ಏರ್ತಾನೇ ಇದೆ. ಹೊಸ ವರ್ಷಕ್ಕೆ ಬಂಗಾರ ಖರೀದಿಸೋದು ಒಂದು ರೀತಿ ಹೇಗಾಗಿದೆ ಅಂದರೆ ದೂರದ ಮಾತು ಅಂತಲೇ ಹೇಳ್ಬೋದು. ಇನ್ನು ಬೆಳ್ಳಿ ಕೂಡ 2 ಲಕ್ಷದ ಗಡಿಯನ್ನು ದಾಟಿದೆ. ಗೋಲ್ಡ್ ಪ್ರಿಯರೇನಿದ್ದಾರೆ, ಚಿನ್ನ ಮತ್ತು ಬೆಳ್ಳಿ ಖರೀದಿಸೋಕೆ ಈಗೇನು ಮಾಡಬೇಕು, ಮೀನಮೇಷವನ್ನು ಎಣಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿನ್ನದ ಬೆಲೆ ಈ ಹಿಂದಿನ ಎಲ್ಲ ಬೆಲೆಯನ್ನು ಬ್ರೇಕ್ ಮಾಡಿ ಹೊಸ ದಾಖಲೆಯನ್ನು ಬರೆದಿದೆ ವೀಕ್ಷಕರೇ. ಹೌದು, ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಈ ಗೋಲ್ಡ್ ರೇಟ್ ಏರಿಕೆಯಾಗಿದೆ. ಇವತ್ತು ಒಂದೇ ದಿನ, ಇಂದು ಒಂದೇ ದಿನಕ್ಕೆ 2,400 ರೂಪಾಯಿ ಏರಿಕೆಯಾಗಿದೆ. ಈ ರೀತಿ ಏರಿಕೆಯಾಗೋ ಮೂಲಕ ಆಭರಣ ಪ್ರಿಯರಿಗೆ ಶಾಕ್ ನೀಡಿದೆ ಅಂತಲೇ ಹೇಳ್ಬೋದು. ಬರೋಬ್ಬರಿ 1 ಗ್ರಾಮ್ ಚಿನ್ನದ ಬೆಲೆ 13,855 ರೂಪಾಯಿ. ಹೌದು, 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ ಏನಿದೆ ಇದೀಗ 13,855 ರೂಪಾಯಿ ಆಗಿದೆ. ಹಾಗಿದ್ರೆ 10 ಗ್ರಾಮ್ಗೆ ಎಷ್ಟಾಗುತ್ತೆ? 10 ಗ್ರಾಮ್ಗೆ 1,38,550 ರೂಪಾಯಿ ಆಯಿತು. ಇನ್ನು 22 ಕ್ಯಾರೆಟ್ ಗೋಲ್ಡ್ ರೇಟನ್ನು ನೋಡೋಣ. 1 ಗ್ರಾಮ್ 22 ಕ್ಯಾರೆಟ್ ಗೋಲ್ಡ್ ಏನಿದೆ ಅದು 12,700 ರೂಪಾಯಿ ಆಗುತ್ತೆ. ಅಂದರೆ 10 ಗ್ರಾಮ್ಗೆ 1,27,000 ರೂಪಾಯಿ ಆಯಿತು. ಈ ಚಿನ್ನದ ಬೆಲೆ ಏರಿಕೆ ಒಂದು ಕಡೆ ಆದರೆ, ಈ ಮತ್ತೊಂದು ಕಡೆ ಬೆಳ್ಳಿ ಕೂಡ ಇವತ್ತು ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಹಾಗಿದ್ರೆ ಬೆಳ್ಳಿ ರೇಟ್ ಎಷ್ಟಾಯಿತು? 1 kg ಬೆಳ್ಳಿಗೆ 2,23,000 ರೂಪಾಯಿ ಆಗಿದೆ. ಆದರೆ ನೀವು ಒಂದು ವೇಳೆ ಈ ಗೋಲ್ಡ್ ಶಾಪ್ಗೆ ಹೋಗಿ ಆಭರಣವನ್ನು ಖರೀದಿ ಮಾಡಿದಾಗ ಈ ಬೆಲೆ ಏನಿದೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ಬೋದು. ಯಾಕಪ್ಪ ಈ ರೀತಿ ವ್ಯತ್ಯಾಸ ಆಗುತ್ತೆ? ಯಾಕೆ ಅಂದರೆ ಇದರಲ್ಲಿ GST ಸೇರಿರೋದಿಲ್ಲ. ಹೀಗಾಗಿ ನೀವು ಖರೀದಿಸುವಂಥ ಆಭರಣದ ಮೇಲೆ ಅದರ ಬೆಲೆಯಲ್ಲಿ ವ್ಯತ್ಯಾಸ ಆಗೋದು ಕಾಮನ್. ಇನ್ನು ಇತ್ತೀಚೆಗೆ ಚಿನ್ನದ ಬೆಲೆ ಏನಿದೆ ನಿರಂತರವಾಗಿ ಏರಿಕೆ ಆಗ್ತಾನೆ ಹೋಗ್ತಿದೆ. ಅಕ್ಟೋಬರ್ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡಿತ್ತು. ಆದ್ರೀಗ ಮತ್ತೆ ಗೋಲ್ಡ್ ರೇಟ್ ಗಗನಕ್ಕೇರಿದೆ. ಈ ಚಿನ್ನ ಹಾಗೂ ಬೆಳ್ಳಿ ರೇಟ್ ಏರಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಜೊತೆಗೆ ಅಮೆರಿಕ ಮತ್ತು ವೆನೆಜುವೆಲಾ ನಡುವಿನ ಈ ಉದ್ವಿಗ್ನತೆ, ಇದಿಷ್ಟೇ ಅಲ್ಲ, ಡಾಲರ್ ಕುಸಿತ ಕೂಡ ಈ ಚಿನ್ನದ ಬೆಲೆ ಏರಿಕೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದಿಷ್ಟೇ ಅಲ್ಲ, ಈ ಗೋಲ್ಡ್ ರೇಟ್ನಲ್ಲಿ ನಿರಂತರ ಏರಿಳಿತ ಆಗೋದಕ್ಕೆ ಕೆಲವೊಂದಿಷ್ಟು ಪ್ರಮುಖ ಕಾರಣಗಳು ಕೂಡ ಇವೆ. ಹೌದಪ್ಪ, ಹಾಗಿದೆ ಆ ಕಾರಣಗಳು ಯಾವುವು? ಅದರಲ್ಲಿ ಕೆಲವೊಂದಿಷ್ಟು ಪ್ರಮುಖವಾದವು ಅಂದರೆ ಈ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆ. ಇದು ಕೂಡ ಚಿನ್ನದ ಬೆಲೆ ಮೇಲೆ ಪ್ರಭಾವ ಬೀರುವಂಥ ಅಂಶಗಳಲ್ಲಿ ಪ್ರಮುಖವಾದದ್ದು. ಯಾಕಂದರೆ ಭೌಗೋಳಿಕ ರಾಜಕೀಯ ಸ್ಥಿತಿ ಬಂಗಾರದ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ. ಫಾರ್ ಎಕ್ಸಾಂಪಲ್, ಉಕ್ರೇನ್ ಶಾಂತಿ ಮಾತುಕತೆ ವಿಫಲವಾಗುವಂಥ ಸಾಧ್ಯತೆ ಇತ್ತೀಚೆಗೆ ನಮಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ರಷ್ಯಾ ಇಂಧನ ವಲಯದ ಮೇಲೆ US ಹೊಸ ನಿರ್ಬಂಧಗಳನ್ನು ಹೇರುತ್ತೆ ಅನ್ನೋ ಸುದ್ದಿ.
ಈ ಎಲ್ಲ ಸುದ್ದಿಗಳು ಕೂಡ ಚಿನ್ನದ ಬೆಲೆ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ಹೂಡಿಕೆದಾರರು, ಈ ಇನ್ವೆಸ್ಟರ್ಸ್ ಏನಿದ್ದಾರೆ, ತಕ್ಷಣದ ಲಾಭವನ್ನು ಬಿಟ್ಟು ಗೋಲ್ಡ್ನಂತಹ ಸುರಕ್ಷಿತ ಅಂದರೆ ಸೆಕ್ಯೂರ್ ಹೂಡಿಕೆ ಕಡೆ ಹೆಚ್ಚು ಹೆಚ್ಚು ಮುಖವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬಂಗಾರದ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಇನ್ನು ಎರಡನೇದಾಗಿ ಕೇಂದ್ರ ಬ್ಯಾಂಕ್ಗಳು ಮತ್ತು ಈ ಹೂಡಿಕೆದಾರರಿಂದ ಹೆಚ್ಚಾಗ್ತಿರೋ ಬೇಡಿಕೆ. ಹೌದು, ಈ ವರ್ಷ ಕೇಂದ್ರ ಬ್ಯಾಂಕ್ 900ರಿಂದ 950 ಮೆಟ್ರಿಕ್ ಟನ್ ಗೋಲ್ಡ್ ಖರೀದಿಸಲಿದೆ ಅನ್ನೋ ನಿರೀಕ್ಷೆ ಇದೆ ಅಂತ ತಜ್ಞರು ಹೇಳ್ತಿದ್ದಾರೆ. ಹೂಡಿಕೆದಾರರು ಮತ್ತು ಕೇಂದ್ರ ಬ್ಯಾಂಕುಗಳು ಚಿನ್ನವನ್ನು ತಮ್ಮ ಪೋರ್ಟ್ಫೋಲಿಯೋಗಳಲ್ಲಿ ಪ್ರಮುಖ ಹೂಡಿಕೆ ಅಂತ ಪರಿಗಣಿಸ್ತಾರೆ. ಇದು ಕೂಡ ಒಂದು ಕಡೆ ನೋಡ್ತಾ ಹೋದರೆ ರೇಟ್ ಹೆಚ್ಚಾಗೋಕೆ ಕಾರಣ ಅಂತ ಹೇಳ್ಬೋದು. ಸೊ ಈಗ ಇತ್ತೀಚೆಗೆ ಚಿನ್ನವನ್ನು ಖರೀದಿಸೋದಿರಲಿ, ಚಿನ್ನದ ಬಗ್ಗೆ ಯೋಚನೆ ಮಾಡೋಕ್ಕೂ ಒಂದು ರೀತಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲದೆ ಈ ಹೊಸ ವರ್ಷದ ಆಗಮನದಲ್ಲಿ ಚಿನ್ನ ಖರೀದಿಸಬೇಕು ಅಂತ ಖುಷಿಯಾದವರಿಗೆ ಇದು ಒಂದು ರೀತಿ ಶಾಕಿಂಗ್ ವಿಚಾರ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.